ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಗೆಲುವು ಹಿನ್ನೆಲೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದಲ್ಲಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರ ಸಂಭ್ರಮಾಚರಣೆ ಮಾಡಿದರು. ನಟ ಸುದೀಪ್ ಗಿಲ್ಲಿ ಕೈಯೆತ್ತಿ ಗೆಲುವು ಘೋಷಣೆ ಮಾಡ್ತಿದ್ದಂತೆ ನೃತ್ಯ ಮಾಡಿ ಶಿಳ್ಳೆ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಮಳವಳ್ಳಿಗೆ ಆಗಮಿಸುವ ಗಿಲ್ಲಿ ನಟನೆಗೆ ಅದ್ದೂರಿ ಸ್ವಾಗತಕ್ಕೆ ಗಿಲ್ಲಿ ಹುಟ್ಟೂರು ದಡದಪುರದಲ್ಲಿ ಇಂದು ಅಭಿಮಾನಿಗಳಿಂದ ಗಿಲ್ಲಿ ಮೆರವಣಿಗೆ ಸಿದ್ಧತೆ ನಡೆಸಿದ್ದಾರೆ. ಮಳವಳ್ಳಿಯ ದಂಡಿನ ಮಾರನ ದೇಗಿಲುದಿಂದ ಹುಟ್ಟೂರು ದಡದಪುರವರೆಗೆ ಮೆರವಣಿಗೆಯಲ್ಲಿ ಕರೆತರಲು ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ಅದ್ದೂರಿ ಮೆರವಣಿಗೆ ಭದ್ರತೆ ಕೋರಿ ಪೊಲೀಸ್ ಇಲಾಖೆಗೆ ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದ್ದಾರೆ. ಗ್ರಾಮಸ್ಥರು ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲುವಿನಿಂದ ದಡದಪುರದಲ್ಲಿ ಗೆಲುವಿನ ಹಬ್ಬ ಮಾಡಲಿದ್ದಾರೆ. ಕ್ಷೇತ್ರದಲ್ಲಿ ರೈತರು ಬೆಳೆ ಬೆಳೆಯಲು ನೀರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಕೋಟ್ಯಾಂತರ ರು ವೆಚ್ಚದಲ್ಲಿ ನಾಲೆಗಳ ಆಧುನೀಕರಣ ಮಾಡಿ ನೀರಿಗೆ ಸಮಸ್ಯೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ತಾಲೂಕಿನ ಪಣ್ಣೆದೊಡ್ಡಿ, ಕೆರೆ ಮೇಗಳದೊಡ್ಡಿ, ಬೆಳತೂರು, ಹೊಂಬಾಳೆಗೌಡನದೊಡ್ಡಿ, ಮಹರ್ನವನಿದೊಡ್ಡಿ ಗ್ರಾಮಗಳಲ್ಲಿ 1.80 ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ತಾಲೂಕಿನ ಕೊನೆ ಭಾಗಕ್ಕೆ ಕೆಆರ್ಎಸ್ ಜಲಾಶಯದಿಂದ ನೀರು ಬರಲು ಈ ಹಿಂದೆ 1 ವಾರ ಆಗುತ್ತಿತ್ತು. ಆದರೆ ಈಗ ನಾಲೆಗಳ ಆಧುನೀಕರಣವಾಗಿರುವುದರಿಂದ 2 ದಿನಗಳಲ್ಲಿ ಕೊನೆ ಭಾಗಕ್ಕೆ ನೀರು ಸರಾಗವಾಗಿ ಹರಿದು ರೈತರಿಗೆ ಅನುಕೂಲವಾಗುತ್ತಿದೆ ಎಂದರು. ರೈತರು ಬೇಸಾಯ ಮಾಡಲು ಯಾವುದೇ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಚರ್ಚಿಸಿ ನೀರಾವರಿ ಯೋಜನೆಗಳಿಗೆ ಅಂದಾಜು 800 ಕೋಟಿಗೂ ಹೆಚ್ಚಿನ ಅನುದಾನ ತಂದು ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಕೆಮ್ಮಣ್ಣು ನಾಲೆ ಆಧುನೀಕರಣ ಕಾಮಗಾರಿ 100 ಕೋಟಿ ರು ವೆಚ್ಚದಲ್ಲಿ ಪ್ರಗತಿಯಲ್ಲಿದ್ದು ಶೀಘ್ರವಾಗಿ ಪೂರ್ಣಗೊಂಡು ರೈತರಿಗೆ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿ ಬೈರನ್, ವೈದ್ಯನಾಥಪುರ ಹಾಗೂ ಚಾಮನಹಳ್ಳಿ ನಾಲೆಗಳ ಆಧುನೀಕರಣಕ್ಕೆ ಶೀಘ್ರವಾಗಿ ಚಾಲನೆ ನೀಡಲಾಗುವುದು ಎಂದರು. ಯಾಕೆಂದ್ರೆ ನಾವೆಲ್ಲ ಬೆಂಗಳೂರಲ್ಲಿ ವಾಸ ಇದ್ದೋ, ವ್ಯಾಪಾರ ವಹಿವಾಟು ಮಾಡ್ಕೊಂಡು ಇದ್ದೋ. ನಾವು ಬಂದಿದ್ದು ಇತ್ತೀಚೆಗೆ 4.5 ವರ್ಷ ಈಚೆಗೆ ನಿಮ್ಮ ಜೊತೆ ಒಡನಾಟ. ನಾನು ಬಂದಿದ್ದು ಕರೋನಾ ಸಮಯದಲ್ಲಿ ಏನಾದ್ರು ಒಂದಿಷ್ಟು ನಮ್ಮ ತಾಲೂಕು ಸಹಾಯ ಮಾಡಬೇಕು ಅಂತ. ಕ್ರಮೇಣ ನಿಮ್ಮೆಲ್ಲರ ಬಾಂಧವ್ಯ ಜಾಸ್ತಿ ಆಗ್ತಾ ಚುನಾವಣೆ ನಿಲ್ಲುವಂತ ಸಂದರ್ಭ ಬಂತು. ನೀವೆಲ್ಲ ನನ್ನ ಬಹಳಷ್ಟು ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ವಿ. ತದನಂತರ ನಾವು ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಅಧಿಕಾರಿಗಳ ಜೊತೆ ಜನಸಂಪರ್ಕ ಸಭೆಯನ್ನ ಕೂಡ ಮಾಡಿದ್ರು. ಅದು ಹೋದ್ಮೇಲೆ ನನಗೆ ಇಲ್ಲಿನ ಸಮಸ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅರಿವು ಬಂದಿದ್ದು. ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ಕೂಡ ಇಷ್ಟಿಷ್ಟು ಸಮಸ್ಯೆಗಳ ಪಟ್ಟಿ ಇಷ್ಟಿಷ್ಟು ಕೊಡ್ತಾ ಇದ್ರು. ನಮ್ಗೇನೋ ರೋಡಲ್ಲಿ ಬಂದು ತಿರುಗಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಏನಂಬುದ ಸಣ್ಣ ಪುಟ್ಟ ಏನೋ ನಾವು ಅನ್ಕೊಂಡೆ ಒಂದು 200 ಕೊಟ್ಟಿದ್ರೆ ನಮ್ಮ ತಾಲೂಕು ಏನೋ ಒಂದಷ್ಟು ಕೆಲಸ ಆಗ್ಬಿಡುತ್ತೆ ಅಂತ ನಮ್ಗಿಂತ ಚರ್ಚೆ ಮಾಡ್ತೀವಿ. ಕ್ರಮೇಣ ಆಳ್ವಾಗ ಹೋಗ್ತಾ ನಮಗೆ ಒಂದು ಬಜೆಟ್ ಇಲ್ಲಿ ತಂದ್ರೆ ಹಣವನ್ನ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅನ್ನುವಂಥದ್ದು ನನ್ನ ತಿಳುವಳಿಕೆಗೆ ಬಂದಂತ ವಿಚಾರ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ. ಎಲ್ಲ ವಿಚಾರನೂ ಏನು ಈಗಾಗಲೇ ಸಂಯುಕ್ತವಾಗಿ ದಿನೇಶ್ ಅವರು, ರವಿಯವರು ಎಲ್ಲರೂ ಹೇಳಿದ್ದಾರೆ. ಇವತ್ತು ಕೂಡ ಎಲ್ಲ ಭಾಗದಲ್ಲೂ ನಾವು ಕಾಮಗಾರಿನ ಚಾಲನೆ ಮಾಡಿದ್ವು. ಬಹಳಷ್ಟು ಕಾಮಗಾರಿ ಮುಗಿದೋಗಿವೆ, ಬಹಳಷ್ಟು ನಡೀತಾ ಇದ್ದಾವೆ. ದಿನನಿತ್ಯ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ನೀರಾವರಿ ಇಲಾಖೆಯಲ್ಲಿ ನಮಗೆ ಏನು ಇವತ್ತು ರೈತರು ಸಂಕಷ್ಟ ಅದು ಕೇಳಲಿಕ್ಕಾಗಲ್ಲ. ಸ್ವಲ್ಪ ನೀವೆಲ್ಲ ಹೆಂಗೋ ಈ ಕೆರೆ ಇದೆ, ಬಿಸಿ ನಾಲೆ ಬರ್ತದೆ, ಆ ಕಡೆ KRS ನೀರು ಬರ್ತದೆ, ಹೆಂಗೋ ಉಸಿರಾಡ್ಕೊಂಡಿದ್ದೀರ. ನಾವು ಹೊಳೆಯಿಂದ ಆಚೆ ಒಂದಗೆರೆ, ಕೂಳಗೆರೆ, ಎಲ್ಲರೂ ಭಾಗಕ್ಕೆ ಹೋಗ್ಬಿಟ್ರೆ ಬರೋದಂತ ಹೊರಡ್ಬರ್ತಾರೆ ಜನ. ಕಾಡು ಮಾಡೋ ತಕ್ಷಣ ನೀರು
ಸಮಸ್ಯೆ ಇದೆ. ಕುಡಿಲಿಕ್ಕೂ ಇಲ್ಲ, ಜಾನುವಾರುಗಳಿಗೂ ಕೂಡ ನೀರನ್ನ ಕೊಡ್ಲಿಕ್ಕೆ ಸಪ್ಲೈ ಆಗ್ತಾರೆ. ಅಂದ್ರೆ ಅವ್ರಿಗೆ ಸೋರ್ಸ್ ಇಲ್ಲ. ಬೋರ್ವೆಲ್, ಕೆರೆ, ಮಳೆ ಕೆರೆ ತುಂಬಿದ್ರೆ ಬೋರ್ವೆಲ್ ಅಂತರ್ಜಲ ಆಗ್ತದೆ, ಇಲ್ಲ ಅಂದ್ರೆ ಡ್ರೈ ಲ್ಯಾಂಡ್. ಹಾಗಾಗಿ ಈಗ ನಮ್ಮ ಏನು ಬನ್ನಳ್ಳಿ ಏತಾವರಿ ನೀರವನ್ನು ಅವ್ರಿಗೋಸ್ಕರ ಇನ್ನಿಲ್ಲದ ಸಮಸ್ಯೆಗಳು ಬಹಳಷ್ಟು ಇದ್ದವು. ಅವೆಲ್ಲವನ್ನ ಸರಿಪಡಿಸಿ ಕೊನೆ ಹಂತಕ್ಕೆ ಬಂದಿದ್ದೀವಿ. ಒಂದು 5 ಕೋಟಿ ಹಣದ ಕೊರತೆನೂ ಆಗಿತ್ತು, ಅದನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಏನು ಕೆಲವೇ ದಿನಗಳಲ್ಲಿ ಫೈನಲ್ ಕಾಮಗಾರಿ ಕೂಡ ಅವ್ರಿಗೋಸ್ಕರ ಚಾಲನೆ ಮಾಡೋದಿದ್ದೀವಿ. ಅದೊಂದು ಕಡೆ. ಆದ್ರೆ ಇಲ್ಲಿ ನಮ್ಮ ರೈತರು ಕಾಲಿಂದನೂ ಯಥೇಚ್ಛವಾಗಿ ನೀರು ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೀರು ಗೊತ್ತಾಗ್ಬೇಕು ಅವ್ರ ಕಣ್ಣು ಮುಂದೆ. ಎಷ್ಟು ಬೇಕೋ ಬೇಡ, 10% ನೀರು ಬೇಕಾದ್ರೂ ಕೂಡ ಅವ್ರಿಗೆ 100% ನೀರು ಕಣ್ಣು ಮುಂದೆ ಕಾಣ್ತಾ ಇರಬೇಕು. ಸೊ ಇದು ಇಲ್ಲಿ ಬಹಳ ಮುಖ್ಯ. ಅಂದ್ರೆ ಆ ಬೇಸಾಯ ಪದ್ಧತಿನೂ ಕೂಡ ನೀವು ಸ್ವಲ್ಪ ಬದಲಿಸ್ಕೋಬೇಕಾಗ್ತದೆ. ನಮ್ಗೆ ನೀರು ಬೇಕು, ನೀರು ಬಳಸುವಷ್ಟು ನೀರು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಅಷ್ಟೊಂದು ನೀರು ಸಿಕ್ಕಿದ್ರು. ಮನ್ಮುಲ್ ನಿರ್ದೇಶಕ ಹರೀಶ್ ಬಾಬು, ಗ್ರಾಪನ್ ಸದಸ್ಯರಾದ ಪ್ರಸನ್ನಕುಮಾರ್, ಮೂರ್ತಿ, ಶೋಭಾ, ಮುಖಂಡರಾದ ಧನಂಜಯ, ಸುಧಾಕರ್, ತಿಮ್ಮೇಗೌಡ, ಪುಟ್ಟಸ್ವಾಮಿ, ಗೋವಿಂದ, ಸಿಕೆ ವೆಂಕಟೇಶ್, ಪ್ರಕಾಶ್ ಇದ್ದರು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಗಳ 81ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ನಡೆಯಿತು. ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಜಿ ಡಂಗಾಧರ್ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ಸ್ವಾಮೀಜಿಯವರಿಗೆ ಅನ್ನ ಅಕ್ಷರ ದಾಸೋಹವನ್ನು ನೀಡಿದ ಬಾಲಗಂಗಾಧರ ಸ್ವಾಮೀಜಿಯವರಿಗೆ, ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದ ಬಾಲಗಂಗಾಧರ ಸ್ವಾಮೀಜಿಯವರಿಗೆ, ಪರಮ ಪೂಜ್ಯ ಜಗದ್ಗುರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರಿಗೆ. ನಂತರ ಮಾತನಾಡಿದ ಅವರು, ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹದ ಮೂಲಕ ಎಲ್ಲಾ ವರ್ಗದ ಸಮುದಾಯದ ಬಡಜನರ ಸೇವೆಯನ್ನು ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದವರು. ಶ್ರೀರಾಮಜನ್ಮಭೂಮಿಗೆ ಬಹಳ ಹೋರಾಟ ಮಾಡಿದವರು. ರಾಜ್ಯದಲ್ಲಿ ಸುಮಾರು 554ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ನಡೆಸಿ ಎಲ್ಲಾ ವರ್ಗದವರಿಗೂ ಶಿಕ್ಷಣ ನೀಡುತ್ತಾ ಬಂದಿದೆ. ಇವರೊಬ್ಬ ಮಹಾನ್ ತಪಸ್ವಿ, ನಾಡಿನ ಮಹಾನ್ ಸಂತ. ಇವರ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬ ಸ್ವಾಮೀಜಿಗಳು ಅಳವಡಿಸಿಕೊಳ್ಳಬೇಕು ಎಂದರು. ಆದಿಚುಂಚನಗಿರಿ ಭೈರವೈಕ್ಯ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ 81ನೇ ಜಯಂತಿ ಕಾರ್ಯಕ್ರಮವನ್ನು ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ಅಗ್ರಹಾರ ಸರ್ಕಲ್ನಲ್ಲಿ ಪದ್ಮಭೂಷಣ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ದಿವ್ಯ ಚೇತನಕ್ಕೆ ಒಂದು ನಮಸ್ಕರಿಸುತ್ತಾ, ಎಲ್ಲರೂ ನಮ್ಮ ಎಲ್ಲ ಒಕ್ಕಲಿಗರ ಸಂಘದ ಅಭಿಮಾನಿಗಳು, ಮೈಸೂರು ಮತ್ತು ಅಖಿಲ ಕರ್ನಾಟಕದ ಲೋಕೇಶ್ಗೌಡರು, ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಮಂಜೇಗೌಡರು ಮತ್ತು ರಘುರಾಮಾಚಾರ್ಯ ಮಾಸ್ಟರು ಮತ್ತು ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ. ಇವತ್ತು ನಮ್ಮ ಸ್ವಾಮೀಜಿಯವರ 81ನೇ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಸಿಹಿ ವಿತರಣೆ ಮಾಡುವುದರ ಮೂಲಕ ಅವರ ಆಚರಣೆ ಮಾಡ್ತಾ ಇದ್ದೀವಿ. ಅವರು ಮಠವನ್ನು ತುಂಬಾ ಕಷ್ಟಪಟ್ಟು ಪ್ರತಿ ಜಿಲ್ಲೆಯಲ್ಲಿ ಓಡಾಡಿ ಪ್ರತಿ ಜಿಲ್ಲೆಯಲ್ಲಿ ಅಕ್ಷರ, ಅನ್ನ ದಾಸೋಹ ಮತ್ತು ಎಲ್ಲ ಜನಾಂಗಕ್ಕೆ ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಟ್ಟಂತಹ ಮಹಾನ್ ಗುರುಗಳು ಮತ್ತು ನಮ್ಮ ರಾಜ್ಯದಲ್ಲ ಬೇರೆ ರಾಜ್ಯಗಳಲ್ಲೂ ಸಹ ನಮ್ಮ ಶಿಕ್ಷಣ ಸಂಸ್ಥೆಗಳು ಮತ್ತುಗಳನ್ನು ಕಟ್ಟಿಕಟ್ಟುವಂತಹ ಮಹಾಪುರುಷರು ಮತ್ತು ಆದಿಚುಂಚನಗಿರಿಯನ್ನು ಚಿನ್ನದ ಗಿರಿಯನ್ನಾಗಿ ಮಾಡಿದಂತಹ ಮಹಾಪುರುಷರು ಆದಂತ ನಮ್ಮ ಇವತ್ತು ಅವರ ಜನ್ಮ ದಿನಾಚರಣೆ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅವರು ವರ್ಷಕ್ಕೊಂದು 1 ಲಕ್ಷ ಸಸಿಯನ್ನು ನೆಡುವುದರ ಮೂಲಕ ವನ ಸಂರಕ್ಷಣೆ ಸಹ ಮಾಡಿದಂತಹ ಮಹಾನ್ ಪುರುಷರು ಮತ್ತು ಕಿವುಡರು, ಮೂಗರು ಮತ್ತು ಎಲ್ಲರಿಗೂ ಉಚಿತವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಮೈಸೂರಿನಲ್ಲಿ. ಅದರಿಂದ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಇವತ್ತು ಎಲ್ಲರಿಗೂ ದೇವರು ಸಿಹಿ ಊಟವನ್ನು ಮಾಡೋದ್ರ ಮೂಲಕ ಅವರಿಗೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಊಟ. ನಂತರ ನಾಯಕ ನಟ ಎಸ್ ಜಯಪ್ರಕಾಶ್ ಮಾತನಾಡಿ, ಶ್ರೀಗಳು ದೇಶ ಕಂಡ ಅಪ್ರತಿಮ ಸಂತ. ಶ್ರೀರಾಮ ಜನ್ಮಭೂಮಿ ಹೋರಾಟದಲ್ಲಿ ರಾಜ್ಯದಲ್ಲಿ ಹಿಂದುತ್ವದ ಬಗ್ಗೆ ಬಹಳಷ್ಟು ಪ್ರಚಾರ ಮಾಡಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಶ್ರೀಗಳು ಹಾಗೂ ಪೇಜಾವರ ಶ್ರೀಗಳು ದೊಡ್ಡ ಹಿಂದುತ್ವದ ಸಮಾವೇಶ ಮಾಡಿ ದೇಶದ ಗಮನ ಸೆಳೆದರು. ಇವರೆಲ್ಲರ ಹೋರಾಟದ ಫಲದಿಂದ ಇಂದು ಪ್ರಧಾನಿಯವರು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡಿದ್ದಾರೆ. ಇಂಥ ಶ್ರೀಗಳ ಜೀವನ ಚರಿತ್ರೆಯಲ್ಲೂ ಪಠ್ಯಗಳಲ್ಲಿ ಅಳವಡಿಸಬೇಕು ಎಂದು ಹೇಳಿದರು. ಸ್ವಾಮಿಗಳು ಆ ಹೆಸರಲ್ಲೇ ಒಂದು ಬಹಳ ಅದ್ಭುತವಾದಂತ ಶಕ್ತಿ ಇರೋದು. ಏಕೆಂದ್ರೆ ನಾನು ವಿದ್ಯಾರ್ಥಿ ಮುಖಂಡ ಆದಂತ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಮಾಜಿ ಶಾಸಕರಾದಂಥ ಎ ರಾಮಣ್ಣ ಅವರು
ನನ್ನನ್ನು ಅವರು ನಿರ್ದೇಶಕರಾಗಿದ್ದರು ಮಠಕ್ಕೆ, ಆದಿತ್ಯನಗರ ಮಠಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಯಾವಾಗ್ಲೂ. ಆದರೆ ಇವತ್ತು ಗೊತ್ತಿರಬಹುದು ನಿಮಗೆ, ಕುಂಭಮೇಳ ಇವತ್ತು ಶ್ರೀನರಸೀಪುರದ ಒಂದು ಇದರಲ್ಲಿ ನಡೀತಾ ಇರೋದಂಥದ್ದು. ಈಗ ಪ್ರಸಿದ್ಧಿ ಸರ್ಕಾರನೇ ನಡೆಸ್ತಾ ಇದೆ. ಆದರೆ ಪ್ರಾರಂಭದಲ್ಲಿ ಅವರೇ ಬಂದು ಕೂತ್ಕೊಂಡು ಅದನ್ನ ಪ್ರಾರಂಭ ಮಾಡಿದ್ದು. ಅದು ನೆನಪಿರ್ಲಿ, ಜನಗಳಿಗೆ ಜಾಸ್ತಿ ಜನರಿಗೆ ಗೊತ್ತಿರಲಿ ಅವ್ರು ಎಷ್ಟು ಕಷ್ಟಪಟ್ಟು ಅದನ್ನ ಮಾಡಿದ್ರು. ಅಂದ್ರೆ ಈ ಯಾರು ಜನಪ್ರತಿನಿಧಿಗಳು ಯಾರು ಬರ್ತಾ ಇರ್ಲಿಲ್ಲ, ಕೊನೆಗೆ ಎಲ್ಲರಿಗೂ ಗಲಾಟೆ ಮಾಡಿ ಕರೆಸಿ ಅದನ್ನ ಪ್ರಥಮ ಬಾರಿಗೆ ಅದನ್ನ ಯಶಸ್ವಿಗೊಳಿಸಿದ್ರು ಅವರು. ಸೊ ಆ ಕೀರ್ತಿ ಅವ್ರಿಗಿದೆ. ಇವತ್ತು ಏನು ಆದಿಚುಂಚನಗಿರಿ ಮಠ ಸಂಸ್ಥಾನ ಮತ್ತು BGS ವಿದ್ಯಾಸಂಸ್ಥೆಗಳು ಬೆಳೆದಿದೆ, ಅವರು ಒಂದೊಂದು ರೂಪಾಯಿಗೂ ಕೂಡ ಆ ಕಾಲದಲ್ಲಿ ಬಹಳ ಕಷ್ಟಪಟ್ಟು ಪ್ರತಿ ಗ್ರಾಮಕ್ಕೂ ಹೋಗಿ, ಪ್ರತಿ ಹಳ್ಳಿಗೂ ಹೋಗಿ ಜನರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ, ಆ ದೇವರ ಒಂದು ಕೃಪೆ ಸಿಗ್ಲಿ ಅಂತ ಜನರಿಗೆ ಆಶೀರ್ವಾದ ಮಾಡಿ, ಅಲ್ಲಿಂದ ಅವರು ಏನು ಒಂದು ಆ ಜನರಿಂದ ದವಸ ಧಾನ್ಯಗಳಿರ್ಬೋದು, ಏನ್ ಪ್ರೀತಿಯಿಂದ ರೈತರು ಕೊಟ್ಟರು ಅದೆಲ್ಲ ತಗೊಂಡೋಗಿ ಅದನ್ನ ಕಟ್ಟಿದ್ರು. ಮಠ ಇವತ್ತು ಇಡೀ ದೇಶದಲ್ಲೇ ಬಹಳ ಪ್ರಸಿದ್ಧಿಯಾಗಿದೆ. ಇವತ್ತು ಚಿನ್ನದ ಗಿರಿಯಾಗಿದೆ ಇವತ್ತು ಅದು. ಅಂತ ಒಂದು ಮಹಾಪುರುಷರು ನಾವು ಇವತ್ತು ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ದೀವಿ, ನೆನೆಸ್ಕೊಳ್ತಾ ಇದ್ದೀವಿ. ಅವರ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ಒಂದು ಕೆಲಸ ನಮ್ಗೆ ಯಾವುದೂ ಇಲ್ಲ. ನಿಜಕ್ಕೂ ಹೇಳ್ಬೇಕಂದ್ರೆ ಅವರು ಮಾಡಿರುವಂತ ಕೆಲಸಗಳು ಬಹಳ ಇಡೀ ಪೂಜ್ಯ ಸ್ವಾಮೀಜಿಗಳು ಎಲ್ಲ ಇದ್ದಾರೆ, ಎಲ್ಲಾ ಮಠದಲ್ಲೂ ಸ್ವಾಮೀಜಿಗಳಿದ್ದಾರೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠಗಳಿದೆ, JSS ಮತ್ತು ಸಿದ್ಧಗಂಗಾ ಮಠಗಳು ಎಲ್ಲ ಇದೆ, ಆದಿಚುಂಚನಗಿರಿ ಮಠ ಇದೆ. ಆದ್ರೆ ಏಕೈಕ ವ್ಯಕ್ತಿ ಅವತ್ತು ಮಠವನ್ನ ಕಟ್ಟದಂತ ಆ ಕೀರ್ತಿ ಅವ್ರಿಗಿದೆ. ಹಾಗಾಗಿ ಅವ್ರನ್ನ ಇವತ್ತು ನಾವು ಅವರ ಹುಟ್ಟುಹಬ್ಬ ಹಬ್ಬವನ್ನ ನಮ್ಮ ಕರ್ನಾಟಕ ಸೇನೆ ಮತ್ತು ಎಲ್ಲಾ ಮುಖಂಡರುಗಳು, ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಎಲ್ಲರೂ ಇದ್ದಾರೆ. ನಮ್ಮ ನಿರ್ದೇಶಕರಾದ ಮಂಜೇಗೌಡರು ಇದ್ದಾರೆ, ಗಂಗಾಧರ್ ಗೌಡರು ಇದ್ದಾರೆ, ಶ್ರೀಮತಿ ಅವರು ಇದ್ದಾರೆ, ಅನೇಕ ನಮ್ಮ ಕಾವೇರಿ ಕೇಂದ್ರ ಸಮಿತಿ ಎಲ್ಲ ಮುಖಂಡರುಗಳಿದ್ದಾರೆ, ಅನೇಕರು ಬಂದಿದ್ದಾರೆ. ಶ್ರೀಮತಿ ನೇ ಅವರು, ನಮ್ಮ ಲೋಕೇಶ್ ಗೌಡರು, ಅಶೋಕ್ ಅವರು, ರಘು ಆಚಾರ್ ಅವರು, ಅನೇಕರು. ನೋಡಿ, ಈ ಒಂದು ಬಾಲಗಂಗಾಧರ ಸ್ವಾಮೀಜಿ ಅವ್ರನ್ನ ನಾವು ಒಂದೇ ಸಮಾಜಕ್ಕೆ ಅವ್ರನ್ನ ನಾವು ಸೀಮಿತಗೊಳಿಸಕ್ಕಾಗಲ್ಲ. ಕಾರಣ ಇಷ್ಟು, ಇವತ್ತು ನೋಡಿ ನಮ್ಮಲ್ಲಿ ಬಂದಿರೋರು ಎಲ್ಲ ವರ್ಗದ ಎಲ್ಲ ಸಮಾಜ ಸೇರಿದಂತ ಜನರು ಬಂದು ಬಹಳ ಖುಷಿಯಾಗಿ ಅವರ ಒಂದು ಹಬ್ಬವನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಅವರು ಎಲ್ಲ ವರ್ಗಕ್ಕೂ ಎಲ್ಲ ಸಮಾಜಕ್ಕೂ ಯಾವ ಕಾಲಕ್ಕೂ ಅವರು ಇದ್ದೇ ಇರ್ತಾರೆ. ಅವರು ನಮ್ಮ ಮುಂದೆ ನಮ್ಮ ಜೊತೆ ಇಲ್ಲದೇ ಇದ್ರು ಕೂಡ ಅವರ ಒಂದು ಚೇತನ ನಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ. ಹಾಗಾಗಿ ಅವರ ಮಾರ್ಗದರ್ಶನ ಏನಿತ್ತು, ಅವರ ಆದರ್ಶ ಏನಿತ್ತು, ಎಲ್ಲೂ ಕೂಡ ನಾವು ಪಾಲನೆ ಮಾಡ್ತೀವಿ ಅಂತ ಸಂದರ್ಭ. ಕಾರ್ಯಕ್ರಮದಲ್ಲಿ ನೆರೆದಿದ್ದ ಜನಸ್ಥೋಮಕ್ಕೆ ಹಿರಿಯ ಸಂಸ್ಕೃತಿ ಪೋಷಕರಾದ ಡಾ ರಘುರಾಮ್ ಕೆ ವಾಜಪೇಯಿರವರು ಸಿಹಿ ವಿತರಣೆಯನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾ ಎಂಬಿ ಮಂಜೇಗೌಡ, ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ಗೌರವಾಧ್ಯಕ್ಷ ಗೋವಿಂದೇಗೌಡ, ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ, ಗೋಲ್ಡನ್ ಗಣೇಶ್, ಲಕ್ಷ್ಮೀದೇವಿ, ಶಿವಲಿಂಗಯ್ಯ, ಚರಣ್ ರಾಜ್, ಯಶವಂತ್ ಕುಮಾರ್, ನೇಹಾ, ಶೋಭಾರಾಣಿಗೌಡ, ಭಾಗ್ಯಮ್ಮ, ಡಾ ಮೊಗಣ್ಣಾಚಾರ್, ಹನುಮಂತಯ್ಯ, ಸುಜಾತ, ಸುಬ್ಬೇಗೌಡ, ಆನಂದ್ಗೌಡ, ಪ್ರದೀಪ್, ದರ್ಶನ್ ಗೌಡ, ಅಶೋಕ್, ರಘು ಅರಸ್, ರವೀಶ್, ರವಿನಾಯಕ್, ರಘು ಆಚಾರ್, ಮಹೇಶ್, ಪರಿಸರ ಚಂದ್ರು, ಚಂದ್ರಶೇಖರ್, ಸ್ವಾಮಿ, ನಾರಾಯಣಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ವತಿಯಿಂದ ಸ್ವಾಮಿ ವಿವೇಕಾನಂದರವರ ಜಯಂತಿ ಹಾಗೂ ವಿವೇಕಶ್ರೀ ಪುರಸ್ಕಾರ ಸಮಾರಂಭ ಮಂಡ್ಯ ಪೇಟೆ ಬೀದಿಯಲ್ಲಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಹಿರಿಯ ವಕೀಲರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರರಾದ ಎಂ ಗುರುಪ್ರಸಾದ್ ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು ಸರಕಾರ ರಾಷ್ಟ್ರೀಯ ಯುವ ದಿನಾಚರಣೆ ಎಂದು ಘೋಷಣೆ ಮಾಡಿ ಪ್ರತಿ ವರ್ಷ ಆಚರಿಸುತ್ತಾ ಬಂದಿದೆ. ಯುವಜನರು ಹಾಗೂ ಮಕ್ಕಳು ತಮ್ಮ ಗುರಿ ಮುಟ್ಟಲು ವಿವೇಕಾನಂದರು 3 ಅಂಶಗಳನ್ನು ನೀಡಿದ್ದಾರೆ. ಗುರಿ ನಿರ್ದಿಷ್ಟವಾಗಿರಬೇಕು, ಜೀವನ ಸಾಗಿಸುವ ಮಾರ್ಗ ಸನ್ಮಾರ್ಗದಲ್ಲಿರಬೇಕು, ತಂದೆ ತಾಯಿಯರ ಆಶಯದಂತೆ ನಡೆಯಬೇಕು ಎಂಬುದಾಗಿವೆ. ಗುರಿಯಿಲ್ಲದ ಸಾಧನೆ ಮಾಡಲು ಪ್ರಯತ್ನಪಟ್ಟಿದ್ದರೆ ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಾಗಿ ಯುವಜನರು ಇಚ್ಛಾಶಕ್ತಿಯೊಂದಿಗೆ ಅಚಲವಾದ ಗುರಿ ಹೊಂದಿರಬೇಕು ಎಂದರು. ಸಮಯ ಎಂಬುದು ಅತ್ಯಂತ ಮಹತ್ವದ್ದು. ನಾಳೆ ಮಾಡುತ್ತೇನೆ ಎಂಬುದನ್ನು ಬಿಟ್ಟು ಅಂದುಕೊಂಡದ್ದನ್ನು ಇಂದೇ ಮಾಡಿ ಮುಗಿಸಬೇಕು ಎಂಬ ತತ್ವವನ್ನು ಇಂದಿನ ಯುವ ಪೀಳಿಗೆ ಆದರ್ಶವಾಗಿಟ್ಟುಕೊಳ್ಳಬೇಕು ಎಂದರು. ಬಳಿಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ವಿವೇಕಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದರು. ಸ್ವಾಮಿ ವಿವೇಕಾನಂದರು ಬ್ರಿಟಿಷರ ಕಾಲದಲ್ಲಿ ಏನು 1863ಕ್ಕೆ ಹಿಂದೆಯಿಂದ ಸಹ ಸುಮಾರು 150-200-300 ವರ್ಷಗಳಿಂದ ನಾವೇನು ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿದ್ದು, ಬ್ರಿಟಿಷರ ಕಾಲು ತುಳಿತಕ್ಕೆ ಒಳಗಾಗಿದ್ದು, ಹೊಟ್ಟೆಗೆ ಊಟ ಇಲ್ಲದೆ, ಸ್ವತಂತ್ರ ಭಾರತ ಇಲ್ಲದೆ ನಾವು ಮಾತಾಡೋಕೆ ನಮಗೆ ಸ್ವಾತಂತ್ರ್ಯ
ಇರಲಿಲ್ಲ. ಕಣ್ತುಂಬ ನೋಡೋದಕ್ಕೆ, ಆನಂದ ಪಡೋದಕ್ಕೆ, ಪ್ರಕೃತಿ ನೋಡೋದಕ್ಕೆ ಯಾವ್ದಾರ ಒಂದು ಪ್ರವಾಸಿ ಸ್ಥಳಕ್ಕೆ ಹೋಗುವಂತ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ ಅಲ್ವಾ. ಒಂದು ಮದುವೆ ಸಮಾರಂಭಗಳು ಮಾಡೋ ಸ್ವಾತಂತ್ರ್ಯ ಇರಲಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳೋ ಸ್ವಾತಂತ್ರ್ಯ ಇರಲಿಲ್ಲ, ಬೇಕಾದಂತ ತಿನ್ನುವ ಸ್ವಾತಂತ್ರ್ಯ ಇರಲಿಲ್ಲ. ಎಲ್ಲ ಈಗ ಎಲ್ಲರೂ ಕಾಲು ತುಳಿಕೆ ಒಳಗಾಗಿ ಏನು ಮಹಾತ್ಮ ಗಾಂಧೀಜಿಯವರು ಸಹ ಬ್ರಿಟಿಷರ ಕಾಲು ತುಳಿತದಿಂದ ಒದ್ದು ಅವರ ಬೂಟಿಗೆ ಶರಣರಾಗಿ ನಮಗೆಲ್ಲ ಸ್ವಾತಂತ್ರ್ಯ ತಂದು ಹೊಡಿಬೇಕು ನೀವೆಲ್ಲ ಚಪ್ಪಾಳೆ. ಹಾಗೆ ಬ್ರಿಟಿಷರ ಒಂದು ದಬ್ಬಾಳಿಕೆ ಸಂದರ್ಭದಲ್ಲಿ ದಿನಾಂಕ 12/1/1863 ಎಷ್ಟರಲ್ಲಿ 12/1/1863 ಎಲ್ಲಿ ಜನಿಸಿದ್ರು? ಕಲ್ಕತ್ತಾ ಅಲ್ವಾ. ಕಲ್ಕತ್ತಾ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಕಲ್ಕತ್ತಾದಲ್ಲಿ ರಾಜ್ಯದಲ್ಲಿ ಜನಿಸಿದಂತಹ ಏನು ಸ್ವಾಮಿ ವಿವೇಕಾನಂದರು ಹೇಗೆ ಸೂರ್ಯ ಚಂದ್ರರು ಪ್ರಕಾಶಮಾನವೋ ಅದೇ ರೀತಿ ಚಲಿಸಿದಂಥವ್ರು. ಅವರ ಕಣ್ಣುಗಳಲ್ಲಿ ಯಾವುದೇ ಭಯ ಇರಲಿಲ್ಲ, ಅವರ ಮುಖದಲ್ಲಿ ಯಾವುದೇ ಭಯ ಇರಲಿಲ್ಲ. ಬಹಳ ಧೈರ್ಯವಂತರು. ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಏನು ಮಾತೇಳಿ. ಏನ್ ಹೇಳಿದ್ರು? ಏಳಿ ಎದ್ದೇಳಿ. ಈಗೆಲ್ಲ ಏಳಿ ಎದ್ದೇಳಿ ಸುಮ್ಮನಿಕೊಂಡ್ರಿ, ಹೇಳುದೇ ಬೇಡ, ಎದ್ದೇಳುದ ಮೇಲೆ ಹಂಗಾಗಿದೆ. ಹಂಗಾಗಿ ಅಂತ ಪರಿಸ್ಥಿತಿ ಯುವಕರಲ್ಲಿ ಹೋಗ್ಬೇಕು. ಇವತ್ತು ಹೋರಾಟ ಮನೋಭಾವನೆಯನ್ನ ಬೆಳೆಸ್ಕೋಬೇಕು. ಅವ್ರು ಎಲ್ಲೇ ಹೋದ್ರು ಸಹ ಅವ್ರನ್ನ ಇಂಗ್ಲಿಷ್ ಮಾನವರು ಅಂತ ಹೇಳ್ತೀವಿ. ಎಲ್ಲೇ ಹೋದ್ರು, ಚಿಕಾಗೋಗೆ ಹೋಗ್ಲಿ, ಇನ್ನೊಂದ್ ಕಡೆ ಹೋಗ್ಲಿ, ಸರ್ವಧರ್ಮ ಸಮ್ಮೇಳನ ಮಾಡ್ಲಿ, ಅವ್ರ ಎಲ್ಲಾ ಜಾತಿ ಧರ್ಮ ಪ್ರತಿಯೊಬ್ಬ ಮನುಷ್ಯನೂ ಮನುಕುಲವನ್ನ ಪ್ರೀತಿ ಮಾಡ್ತಕ್ಕಂಥದ್ದು. ದಯವೇ ಧರ್ಮದ ಮೂಲವಯ್ಯ, ಸಕಲ ಪ್ರಾಣಿ ಪದಾರ್ಥಗಳಲ್ಲಿ ಮಾನವನಿಗೆ ದಯ ಇರಬೇಕಂತಕ್ಕಂಥ ಬಸವಣ್ಣ 12ನೇ ಶತಮಾನದಲ್ಲಿ ಏನ್ ಹೇಳಿದ್ರು? 850-900 ವರ್ಷಗಳ ಹಿಂದೆ ಅದನ್ನ ಅವರು ಒಂದು ಸರ್ವಧರ್ಮ ಸಮ್ಮೇಳನ ಮಾಡುವ ಮುಖಾಂತರ ಪ್ರತಿಯೊಬ್ಬರು ಸಹ ಪ್ರೀತಿ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಸ್ವಾಮಿ ವಿವೇಕಾನಂದರು ಮಾಡ್ತಾ ಇದ್ರು ಅಲ್ವಾ. ಹಾಗೆ ಅವರು ಸರ್ವಧರ್ಮ ಸಮ್ಮೇಳನವನ್ನ 1893 ಒಂದು ಆಚರಣೆ ಮಾಡಿದಂಥದ್ದು. ಅದಾದ ನಂತರ ನಾನು ಸಹ ಸುಮಾರು 15 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಇದ್ದಂತ ಮನೆಗೆ ಆಗ್ಬೋದು, ಅವ್ರು ತಪಸ್ ಮಾಡಿದಂತ ಸ್ಥಳಕ್ಕೆ ನಾನು ಹೋಗಿದ್ದೆ. ಕಲ್ಕತ್ತಾದಲ್ಲಿ ಹೋಗಿ ರಾಮಕೃಷ್ಣ ಪರಮಹಂಸರು, ಯಾರವ್ರ ಗುರುಗಳು? ರಾಮಕೃಷ್ಣ ಪರಮಹಂಸರು. ನಾನು 8ನೇ ತರಗತಿ ಇದ್ದಾಗ ಅಭಿನವಾತಿನಲ್ಲಿ ರಾಮಕೃಷ್ಣ ಪರಮಹಂಸ ಅವ್ರ ಮೇಲೆ ನಾನು ಶಾರದಾ ದೇವಿ ಪಾತ್ರ ಮಾಡಿದ್ದೆ. ಒಂದು ಹೆಣ್ಣು ಪಾತ್ರ ನನಗೆ ಹಾಕಿ ಬೆಳಗಿದ್ದೆ ಅಂತ ಹೇಳಿ ಒಂದು ಪಾತ್ರವನ್ನು ಕೊಟ್ಟು ಸ್ವಾಮಿ ರಾಮಕೃಷ್ಣ ಪರಮಹಂಸರ ಜೊತೆ ಚಿಕ್ಕ ವಯಸ್ಸಲ್ಲಿ. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋಥೇರ ಮಹದೇವು, ನಗರಸಭಾ ಸದಸ್ಯರಾದ ಮಂಜುಳಾ, ಡಾಕ್ಟರ್ ಎಚ್.ಸಿ. ಆನಂದ್, ಡಿ.ಕೆ. ನಾಗರಾಜು, ಎಚ್.ಸಿ. ರಮೇಶ್ ಸೇರಿದಂತೆ ಇತರರು ಇದ್ದರು. ಭಾರತೀನಗರದ ದೇವೇಗೌಡನ ದುಡ್ಡಿ ಮತ್ತು ಮೆಣಸೆಗೆರೆಯಲ್ಲಿ ವೈದ್ಯಕೀಯ ಎಂಜಿನಿಯರಿಂಗ್ ಪದವಿ ಪಡೆದವರಿಗೆ ಶಾಸಕ ಮಧುಜಿ ಮಾದೇಗೌಡ ಸನ್ಮಾನಿಸಿದರು. ದೇವೇಗೌಡನ ದುಡ್ಡಿ ಮೆಣಸೆಗೆರೆ ಗ್ರಾಮದಲ್ಲಿ ಶ್ರೀ ಕಾರ್ಕಹಳ್ಳಿ ಕೃಪಾಘೋಷಿತ ನಾಟಕ ಮಂಡಳಿ ವತಿಯಿಂದ ಆಯೋಜಿಸಿದ್ದ ತವರಿನ ತಮ್ಮ ಸಾಮಾಜಿಕ ನಾಟಕ ಕಾರ್ಯಕ್ರಮದಲ್ಲಿ ಮಧು ಮಾದೇಗೌಡ ಉದ್ಘಾಟನೆಯನ್ನು ಮಾಡಿದ್ದರು. ನಂತರ ಮಾತನಾಡಿದ ಅವರು, ನಮ್ಮ ಭಾರತೀ ವಿದ್ಯಾಸಂಸ್ಥೆ ಪ್ರಾರಂಭವಾಗಿ 62 ವರ್ಷಗಳಾಗಿದೆ. ನಮ್ಮ ಸಂಸ್ಥೆ 2.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪಡೆದು ಹೊರಹೋಗಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರ್ ವಿದ್ಯಾರ್ಥಿಗಳು ಸನ್ಮಾನಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಇವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತು ಭಾರತಿ ಎಜುಕೇಷನ್ ಟ್ರಸ್ಟ್ನ ಪರವಾಗಿ ಸನ್ಮಾನ ಮಾಡಲಾಗುತ್ತಿದೆ ಎಂದರು. ನಮ್ಮ ಭಾರತೀಯ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿ 62 ವರ್ಷಗಳು ಆಗಿವೆ. ಈ 62 ವರ್ಷಗಳಲ್ಲಿ ಈ ಭಾಗದಲ್ಲಿ ನಮ್ಮ ಸಂಸ್ಥೆಯಿಂದ 2.5 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಪದವಿಯನ್ನ ಪಡೆದು ಆಚೆ ಬಂದಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಇವತ್ತು ವೇದಿಕೆ ಮೇಲೆ ನೀವೆಲ್ಲ ಕೂತಿದ್ದೀರಿ, ಪದವಿಯನ್ನ ಪಡೆದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ, ಸಂತೋಷ, ತಾವೆಲ್ಲರೂ ಕೂಡ ಡಾಕ್ಟರ್ಗಳಾಗಿದ್ದೀರಿ, ಇಂಜಿನಿಯರ್ಗಳಾಗಿದ್ದೀರಿ. ಆದರೆ ನಿಮ್ಮ ಊರನ್ನ ಯಾವತ್ತೂ ಕೂಡ ಮರಿಬೇಡಿ. ನಿಮ್ಮ ಊರಿಗೆ ನಿಮ್ಮ ಸೇವೆ, ನಿಮ್ಮ ಸಹಕಾರ ಯಾವತ್ತೂ ಕೂಡ ಬೇಕಾಗ್ತದೆ. ಈ ಗ್ರಾಮದಲ್ಲಿರ್ತಕ್ಕಂಥ ಇವತ್ತು ಡಾಕ್ಟರ್ಗಳು, ಇವೆಲ್ಲ 5-6 ಜನ ಡಾಕ್ಟರ್ಗಳು ಕೂತಿದ್ದೀರಿ. ಇವತ್ತು ಹಳ್ಳಿಗಳು ಒಂದು ಓಲ್ಡ್ ಏಜ್ ಹೋಮ್ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಹಳ್ಳಿಲಿರ್ತಕ್ಕಂಥ ಮಕ್ಕಳು ಈಗಾಗಲೇ ಎಲ್ಲ ಸಿಟಿಗೆ ಹೋಗಿದ್ದಾರೆ. ಹಳ್ಳಿಯಲ್ಲಿ ಬಹಳಷ್ಟು ಜನ ಅಪ್ಪ ಅಮ್ಮಂದಿರು ಮಾತ್ರ ಊರಲ್ಲಿ ಉಳಿದಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ.
ಬಂದಿರ್ತಕ್ಕಂಥದ್ದು. ಇವತ್ತು ಏಜ್ ಆಗಿರ್ತಕ್ಕಂಥವ್ರು ಇದ್ದಾರೆ. ನಾನು ನೆನ್ನೆ ಸುಣ್ಣದೊಡ್ಡಿಗೆ ಹೋಗಿದ್ದೆ. ಸುಣ್ಣದೊಡ್ಡಿಗೂ ಕೂಡ ಇದೇ ಮಾತನ್ನ ಹೇಳಿದ್ದೀನಿ. ಅವರು ಒಂದು ಸಂಘವನ್ನು ಕಟ್ಟಿ ಹಿರಿಯರಿಗೆ ಒಂದು ಸನ್ಮಾನವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಹೇಳಿದೆ, ಬರೀ ಸನ್ಮಾನ ಮಾಡೋದು ಆಗೋದಿಲ್ಲ, ಅವರ ಯೋಗಕ್ಷೇಮವನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ಕೋಬೇಕಾಗ್ತದೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದೆ. ಅದೇ ರೀತಿ ನೀವೆಲ್ಲ ಡಾಕ್ಟರ್ ಇದ್ದೀರಿ, ಆಯ್ತಪ್ಪ ನಾನು ಡಾಕ್ಟರ್ ಆಯಿತು, ನಾನು ಡಾಕ್ಟರ್ ಆಗಿದ್ದೀನಿ, ಮುಂದಿನ ನನ್ನ ಕೆಲಸ ಏನಿದ್ರು ಬೆಂಗಳೂರು ಮೈಸೂರಿನಲ್ಲಿ ಮಾತ್ರ ಅಂತ ತಿಳ್ಕೊಂಬೇಡಿ. ದಯವಿಟ್ಟು ಊರಿಗೆ ಬಂದು ತಮ್ಮ ಏನು ಕೈಲಾದ ದಿನ ಬರಬೇಕಾದ ಅವಶ್ಯಕತೆ ಇಲ್ಲ, ತಮ್ಮ ಕೈಲಾದ ಸೇವೆಯನ್ನು ಮಾಡಿ ನಿಮ್ಮ ಗ್ರಾಮದ ಇರ್ತಕ್ಕಂಥ ವಯೋವೃದ್ಧರಿಗೆ ತಮ್ಮ ಸಹಕಾರ ಬಹಳ ಮುಖ್ಯ ಅಂತ ನಾನು ಕೂಡ ಭಾವಿಸಿದ್ದೇನೆ. ತಮ್ಮ ಸೇವೆಯನ್ನು ಈ ಭಾಗದಲ್ಲೂ ಕೂಡ ನೀವು ದಿನನಿತ್ಯ ಮಾಡಬೇಕಾದಿಲ್ಲ, ಯಾವಾಗಲೂ ಕೂಡ ತಿಂಗಳಲ್ಲಿ ಒಂದು ದಿನ ಅಥವಾ ವಾರದಲ್ಲಿ ಒಂದಿನ ಬಂದು ಈ ಒಂದು ಗ್ರಾಮಕ್ಕೆ ತಮ್ಮ ಸೇವೆಯನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಏನಪ್ಪ ಬರೀ ಡಾಕ್ಟರ್ಗಳ ಬಗ್ಗೆ ಮಾತಾಡ್ತಾರೆ ಅಂತ ನಮ್ಮ ಇಂಜಿನಿಯರ್ಗಳು ಬೇಜಾರು ಮಾಡ್ಕೋಬಾರ್ದು. ಇವತ್ತು ದೇಶ ಕಟ್ಟುವಂಥ ಕೆಲಸವನ್ನು ನಮ್ಮ ಇಂಜಿನಿಯರ್ಗಳು ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಏನಿದ್ದಾವೆ ಅದರಲ್ಲೂ ಕೂಡ ತಾವು ಕೂಡ ಆಸಕ್ತಿಯನ್ನು ವಹಿಸಿ ಈ ಗ್ರಾಮದ ಅಭಿವೃದ್ಧಿ ಕೆಲಸಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ನಿಮ್ಮೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಶಾಸಕ ಮಧುಜಿ ಮಾದೇಗೌಡ ಮತ್ತು ಕಾಂಗ್ರೆಸ್ ಮುಖಂಡ ಆಶಯ್ ಮಧು ಮತ್ತು ಗ್ರಾಮದ ಹಿರಿಯರನ್ನು ಸನ್ಮಾನಿಸಲಾಯಿತು. ನಂತರ ವೈದ್ಯರಾದ ಡಾಕ್ಟರ್ ಕೀರ್ತಿರಾಜು, ಡಾಕ್ಟರ್ ಡಿಆರ್ ಕಾವ್ಯ, ಡಾಕ್ಟರ್ ವಿದ್ಯಾ, ಡಾಕ್ಟರ್ ಭೂಮಿಕಾ, ಡಾಕ್ಟರ್ ಡಿಪಿ ಸಂಕೀತ್, ಡಾಕ್ಟರ್ ಡಿಪಿ ಸಂತ್ರಪ್, ಎಂಜಿನಿಯರ್ ಡಿಪಿ ಮಧುಗೌಡ, ಆರ್ ಮಾನಸ ಅವರನ್ನು ತವರೂರಿನಿಂದ ಹಿರಿಯರು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ತಾಪಂ ವಾಜಿ ಸದಸ್ಯರಾದ ಗೀರೀಶ್, ಮದ್ದೂರು ಅವಿನಾಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಂಪರಾಜು, ಮಹದೇವ, ಮುಖಂಡರಾದ ರಾಜೇಗೌಡ, ಬೋರಯ್ಯ, ರಾಜಪ್ಪ, ಸೋಮು, ಸಚಿನ್ ಬೋರೇಗೌಡ, ಲಯರ್ ಬೊಮ್ಮೇಗೌಡ ಇದ್ದರು. ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಪರಮಪೂಜ್ಯ ಜಗದ್ಗುರು ಯುಗಯೋಗಿ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 81ನೇ ಜಯಂತ್ಯೋತ್ಸವದಂಗವಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ ಸೇವಾ ಸಂಭ್ರಮದ ಕಾರ್ಯಕ್ರಮದಡಿ ಮಂಡ್ಯ ಜಿಲ್ಲೆಯ ಭಾರತಿ ಕಲ್ಚರಲ್ ಫೌಂಡೇಶನ್ ಸಂಸ್ಥೆಯ ವಿದ್ಯಾರ್ಥಿಗಳೆಲ್ಲರೂ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇದೇ ವೇಳೆ ಒಕ್ಕಲಿಗ ಯುವ ಬ್ರಿಗೇಡ್ ಮಂಡ್ಯ ಜಿಲ್ಲೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು ಶ್ರೀಮತಿ ಸುಷ್ಮಿತಾ ಎಂಎನ್ ರವರು ಅನ್ನ, ಅಕ್ಷರ ಮತ್ತು ಅವಕಾಶ ಕಲ್ಪಿಸುವ ಸಂಕಲ್ಪದೊಂದಿಗೆ ಜಾತಿ ಧರ್ಮ ಅಂಟಿಲ್ಲದೆ ಸಮಾಜಮುಖಿಯಾಗಿ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಅನಂತಶೇಖರ್ ರವರು ಮಕ್ಕಳಿಗೆ ಸಿಹಿಯನ್ನು ಹಂಚುವ ಮೂಲಕ ಒಕ್ಕಲಿಗ ಯುವ ಬ್ರಿಗೇಡ್ನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕುರಿತು ಮಾತನಾಡಿ ಶ್ಲಾಘಿಸಿದರು. ಒಕ್ಕಲಿಗ ಯುವ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷರಾದ ನಂಜೇಗೌಡ ನಂಜುಂಡರವರು, ಪೋಷಕರು, ವಿದ್ಯಾರ್ಥಿಯರು ಉಪಸ್ಥಿತರಿದ್ದರು.